ಸರ್ ನಮಸ್ತೆ. ಬೆಂಗಳೂರು ವಕೀಲರ ಸಂಘ 2025ರಿಂದ 2028ನೇ ಸಾಲಿನ ಚುನಾವಣೆಗೆ ತಾವು ನಾಮಪತ್ರ ಸಲ್ಲಿಸಿದ್ದೀರಾ. ಕೆ ಎನ್ ಚೆನ್ನಪ್ಪಗೌಡರು ತಾವು ವಕೀಲರು ಹಿರಿಯರಾಗಿದ್ದೀರಾ. ಹೇಳಿ ಸರ್, ಮತ ಚರ್ಚೆ ನಿಮ್ಮ ಹಿರಿಯ ವಕೀಲ ವೃಂದದವರು ಸಪೋರ್ಟಿಂಗ್ ಎಲ್ಲ ಹೇಗಿದೆ? ತಾವು ಯಾವ ರೀತಿ ಪ್ರಚಾರ ನಮ್ಮ ಹೇಳಿ ಸರ್. ಈ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಹಿಂದೆ 2 ಬಾರಿ ಸ್ಪರ್ಧೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದೆ. ಈಗ ನಾನು ಪ್ರತಿಯೊಬ್ಬ ವಕೀಲ ಮಿತ್ರರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೋರ್ತಾ ಇದ್ದೀನಿ. ಈ ಬಾರಿ ನನಗೆ ಒಂದು ಹೆಚ್ಚಿನ ವಕೀಲರ ಒಲವಿರೋದ್ರಿಂದ ಈ ಬಾರಿ ನನಗೆ ಜಯ ಸಿಗುತ್ತೆ. ನನ್ನ ಏನು ಈ ವಕೀಲ ಸಮುದಾಯಕ್ಕೆ ನಾನೇನು ಸೇವೆ ಮಾಡಬೇಕು, ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಅಂದರೆ ವಕೀಲರ ಸಂಘದ ಘನತೆ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹಾಗೆಯೇ ವಕೀಲ ಮಿತ್ರರಿಗೆ ಕೆಲವು ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ. ಹಾಗೂ ಮಹಿಳಾ ವಕೀಲರನ್ನ ಅವರ ಒಂದು ವ್ಯವಸ್ಥೆ ಕೋರ್ಟು ಆವರಣದಲ್ಲಾಗ್ಬೋದು ಅಥವಾ ಅಸೋಸಿಯೇಷನಲ್ಲಾಗ್ಬೋದು ಅವರಿಗೆ ಒಂದು ಸೌಕರ್ಯವನ್ನು ಕಲ್ಪಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಪ್ರಮುಖವಾಗಿ ಈ ನ್ಯಾಯಾಲಯಗಳ ಹಾಗೂ ವಕೀಲರ ಮಧ್ಯೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ಆ ಒಂದು ಆಸೆ ಇಟ್ಕೊಂಡು ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ದಯಮಾಡಿ ನನ್ನ ವಕೀಲ ಬಂಧುಗಳು ಈ ಬಾರಿ ನನ್ನನ್ನು ಮತಗಳನ್ನು ಹಾಕೋದ್ರ ಮುಖಾಂತರ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಕೋರ್ಕೊಳ್ತೀನಿ. ಸರ್, ಇದು ಬೆಂಗಳೂರು ನಗರ ಪ್ರದೇಶದಲ್ಲಿ ವಕೀಲರು ಏನಿದ್ದಾರೆ ಅವ್ರಿಗೆ ಭಾಳಷ್ಟು ಮಾರ್ಗದರ್ಶನ ಭಾಳಷ್ಟು ಸಿಗುತ್ತೆ. ಬಟ್ ಬೆಂಗಳೂರು ಗ್ರಾಮಾಂತರ ಏನಿದೆ ಹಳ್ಳಿಯಿಂದ ಬೆಂಗಳೂರು ಗ್ರಾಮಾಂತರ ಏನಿದೆಯೋ ಹಳ್ಳಿ ಸೈಡಿಂದ ಆ ಯುವ ವಕೀಲರಿಗೆ ಭಾಳಷ್ಟು ಮಾರ್ಗದರ್ಶನ ಕೊಡೋರು ಕಡಿಮೆ ಇದ್ದಾರೆ ಸರ್. ತಾವು ಹಿರಿಯರಿದ್ದರೆ ಅವ್ರಿಗೆ ಮಾರ್ಗದರ್ಶನ ಭಾಳಷ್ಟು ಕೊಡಬೇಕು. ಅದ್ರ ಬಗ್ಗೆ ಹೇಳಿ ಸರ್. ನಾನು ಕೂಡ ಒಂದು ಹಳ್ಳಿಗಾಡಿನಿಂದ ಬಂದಂಥ ವಕೀಲನಾಗಿರೋದ್ರಿಂದ ಆ ಸಮಸ್ಯೆಗಳನ್ನು ನಾನು ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಅವರಿಗೆ ಒಂದು ಮೊದಲು ಬಂದಂಥ ವಕೀಲರು ಪಾಪ ತುಂಬ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ಒಳ್ಳೆಯ ಆಫೀಸ್ಗಳಲ್ಲಿ ಅವ್ರಿಗೆ ಜೂನಿಯರ್ ಆಗಿ ಸೇರ್ಸಕ್ಕಂಥ ಕೆಲಸ ಹಾಗೂ ನಮ್ಮ ಅಸೋಸಿಯೇಷನ್ನಲ್ಲೇ ಅವರೇ ಕುಂತ್ಕೊಳ್ಳೋಕ್ಕೆ ಒಂದು ಜಾಗವನ್ನು ಕಲ್ಪಿಸುವಂಥ ಕೆಲಸವನ್ನು ನಾನು ಏನು ವಕೀಲ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಂದು ಸೌಕರ್ಯನ ಕಲ್ಪಿಸುವಂಥ ಕೆಲಸವನ್ನು ಕೂಡ ನಾನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಸರ್, ಮತ್ತೊಂದು ಇಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಅಡ್ವೊಕೇಟ್ಸ್ ಆಗಬೇಕು ಅಂದರೆ ಯಾವ ರೀತಿ ಬೇಕಾದರೂ ಸಪೋರ್ಟ್ ಸಿಗುತ್ತೆ. ಬಟ್ ಅವ್ರಿಗೆ ಹಿರಿಯರು ಇರ್ತಾರೆ, ಮಾರ್ಗದರ್ಶಕರಿರ್ತಾರೆ, ಫೈನಾನ್ಷಿಯಲ್ ಸಪೋರ್ಟು ಎಲ್ಲ ಚೆನ್ನಾಗಿ ಸಿಗುತ್ತೆ ಬೆಂಗಳೂರು ನಗರ ಪ್ರದೇಶದಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ವಕೀಲರಾಗಬೇಕಂದ್ರೆ ಭಾಳಷ್ಟು ಅಡೆತಡೆಗಳು, ತೊಂದರೆಗಳಿದೆ. ಅವ್ರ ಬಗ್ಗೆ ತಾವು ಸ್ವಲ್ಪ ಕಾಳಜಿ ತಗೊಂಡು ಅವ್ರಿಗೆ ಸಪೋರ್ಟಿಂಗ್ ಏನಾದರೂ ಮಾಡೋ ರೀತಿ. ಯಾಕೆಂದರೆ ಹಳ್ಳಿಯಿಂದ ಬರ್ತಕ್ಕಂಥ ವಕೀಲ ಮಿತ್ರರಿಗೆ ಅವರು ವಾಸ ಮಾಡೋದಕ್ಕೆ ವಸತಿ ಸಮಸ್ಯೆ ಇದೆ. ಮತ್ತು ಮೊದಲಿಗೆ ಬಂದಾಗ ಮತ್ತು ಈ ಒಂದು ವಕೀಲರಿಗೆ ಫೀಸ್ ಸಿಗೋದಿಲ್ಲ. ಮತ್ತು ಅವರು ಹಿರಿಯ ವಕೀಲರಿಗೆ ಆಫೀಸ್ ಸೇರ್ಕೊಳ್ಳೋಕ್ಕೆ ಇವೆಲ್ಲ ಸಂಪರ್ಕ ಇರೋದಿಲ್ಲ. ನಾನು ಅವ್ರಿಗೆಲ್ಲ ಏನು ಹಿರಿಯ ವಕೀಲರು ಹೊರಗಡೆಯಿಂದ ಹಳ್ಳಿಗಾಡಿನಿಂದ ಬರ್ತಾರಲ್ಲ, ಅವ್ರಿಗೆ ನಮ್ಮಂಥ ಹಿರಿಯ ವಕೀಲರು ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಾರ್ವಜನಿಕವಾಗಿ ಕೊಡೋದ್ರ ಮುಖಾಂತರ ಅವರು ಫೋನ್ ಮಾಡಿದಾಗ ನಾನು ಆ ವಕೀಲರಿಗೆ ಒಳ್ಳೆ ಆಫೀಸ್ ಸೇರಿಸೋದ್ರ ಮುಖಾಂತರ ಅವ್ರ ಕಷ್ಟ ಅಂದಾಗ ಅವ್ರಿಗೆ ಬೇರೆ ರೀತಿಯಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಗೆದ್ದಂಥ ಸಂದರ್ಭದಲ್ಲಿ ನಾನು ಆ ಕೆಲಸ ಮಾಡ್ತೀನಿ. ಸರ್, ಮತ್ತೊಂದು ಕಡೆ ಪ್ರಶ್ನೆ. ಈಗ ಹೈಕೋರ್ಟಲ್ಲಿ ಏನಿದ್ದಾರೋ ಕನ್ನಡದಲ್ಲಿ ಜಡ್ಜಸ್ ಏನಿದ್ದಾರೋ ಕನ್ನಡದಲ್ಲಿ ಇದು ಉಚ್ಚಾರಣೆ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಇದು ತುಂಬ ಸ್ವಾಗತಾರ್ಹವಾದಂಥ ವಿಚಾರ. ಯಾಕೆಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡನೇ ಸಾರ್ವಭೌಮ. ಆ ಕಾರಣದಿಂದ ಕನ್ನಡಕ್ಕೆ ಪ್ರಾಮುಖ್ಯತೆ ಇರಬೇಕು. ಎಲ್ಲರೂ ಕೂಡ ನಾವು ಕನ್ನಡ ಮಾತಾಡೋದಕ್ಕೆ ಹಿಂಜರಿಬಾರ್ದು. ಎಲ್ಲೇ ಇದ್ದರೂ ಕೂಡ ನಮ್ಮ ಭಾಷೆ ಫಸ್ಟು. ನಮ್ಮ ವ್ಯಾವಹಾರಿಕವಾಗಿ ಮಾಡಬೇಕಾದ್ರೆ ಬೇರೆ ಭಾಷೆಯನ್ನು ಉಪಯೋಗಿಸ್ಕೊಳ್ಳೋಣ. ಆದರೆ ಎಲ್ಲ ವಿಚಾರದಲ್ಲೂ ಕನ್ನಡ ಕಡ್ಡಾಯ ಆಗಬೇಕು. ಈ ನಿಟ್ಟಿನಲ್ಲೂ ಕೂಡ ನಾನು ಸಂಘದ ಜೊತೆ ಚರ್ಚೆ ಮಾಡಿ ನಾನು ಕೂಡ ಈ ಒಂದು ಕನ್ನಡ ಇದನ್ನು ಅನುಷ್ಠಾನ ತರೋಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಸರ್, ತಮ್ಮ ಹೆಸರು, ತಮ್ಮ ಪರಿಚಯ ಸರ್? ನನ್ನ ಹೆಸರು ಕೆ ಎನ್ ಚೆನ್ನಪ್ಪಗೌಡ ಸರ್. ಯಾವುದಕ್ಕೆ ನಿಂತಿರೋ ಸರ್? ನಾನು ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ. ಈ ಹಿಂದೆ ಸಿಟಿ ಯೂನಿಟ್ ಈ ಹಿಂದೆ 2 ಬಾರಿ ಕೂಡ ಸ್ಪರ್ಧೆ ಮಾಡಿದ್ದೆ. ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದೆ. ಈ ಬಾರಿ ನನ್ನ ವಕೀಲ ಮಿತ್ರರನ್ನು
ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಹೊಂದಿದ್ದೇನೆ. ಸರ್ ಟೋಟಲ್ ನಂಬರ್ ಆಫ್ ವೋಟ್ಸ್ ಎಷ್ಟಿದೆ ಸರ್? ಇಲ್ಲಿ ಸಿಟಿ ಯೂನಿಟಲ್ಲಿ 10,945 ವೋಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಬೆಂಗಳೂರು ವಕೀಲರ ಸಂಘ 2025ರಿಂದ 2028ನೇ ಸಾಲಿನ ಚುನಾವಣೆಗೆ ನಾಮಪತ್ರ ಕೆ ಎನ್ ಚೆನ್ನಪ್ಪ ಗೌಡರು ಸಲ್ಲಿಸಿದ್ದಾರೆ. ಹೇಳಿ ಸರ್, ಚುನಾವಣೆ ಪೂರ್ವಭಾವಿಗಳು ತಾವೆಲ್ಲ ಯಾವ ರೀತಿ ಸಭೆ ಇದೆಲ್ಲ ಮಾಡಿದ್ದೀರಾ ಹೇಳಿ ಸರ್. ಸರ್, ನನ್ನ ಹೆಸರು ಕೆ ಎನ್ ಪರಮೇಶ್ವರ್, ವಕೀಲರು. ನಾನು ಸುಮಾರು 2003ರಿಂದ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಕೆ ಎನ್ ಚೆನ್ನಪ್ಪ ಗೌಡರು ನನ್ನ ಸ್ನೇಹಿತರು. ಕೆಲವು 2 ಸಲ ಕೆಲವು ಹಂತದಲ್ಲಿ ಸೋತಿದ್ದಾರೆ. ಇಷ್ಟವಂತ ವ್ಯಕ್ತಿ. ಕೆಲವು ಸಂದರ್ಭಗಳಲ್ಲಿ ತೊಡಕುಗಳಾಗಿ ಸೋತಿದ್ದಾರೆ. ಈ ಸಲ ಒಲವಿದೆ ಅವ್ರಿಗೆ, ಚೆನ್ನಾಗಿ ಒಲವಿದೆ. ಗೆಲುವು ಭರವಸೆ ಇದೆ, ಗೆಲ್ಲಿಸ್ತೀವಿ ಅವ್ರನ್ನ. ಏನಪ್ಪ ಅಂತಂದರೆ ಏನು ಗೆಲ್ಲಬೇಕು ಅಂತಂದರೆ ಸ್ವಲ್ಪ ನಿಸ್ವಾರ್ಥ ಸೇವೆ ಮಾಡ್ತಾರೆ. ವಕೀಲರ ಬಗ್ಗೆ ಕಾಳಜಿ ಇದೆ, ಪ್ರಾಕ್ಟೀಸಿಂಗ್ ಇದೆ ಅವರು. ಇಲ್ಲಿ ಬರಬೇಕಾಗಿದ್ದು ಅಸೋಸಿಯೇಷನ್ಗೆ ಏನು ಅಂತ ಹೆಸರು, ನಮಗೆ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಬೇಕು. ಕೆಲವರು ನಾನ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟು ಪ್ರಾಕ್ಟೀಸೇ ಇರಲ್ಲ, ವಕೀಲ ಸಂಘಕ್ಕೆ ಬರ್ತಾರೆ, ವಕೀಲರು ಆಗುವಗಳು ಗೊತ್ತಾಗಲ್ಲ. ಹಾಗಾಗಿ ನಾನೇನಕ್ಕೆ ಚೆನ್ನಪ್ಪ ಗೌಡರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಚೆನ್ನಪ್ಪ ಗೌಡರು ಪ್ರಾಕ್ಟೀಸಿಂಗ್ ಇದೆ, ಸೇವೆ ಮಾಡ್ತಾರೆ ವಕೀಲರಿಗೆ, ಆಗುವಗಳಿಗೆಲ್ಲ ಗೊತ್ತಿದೆ. ಕೆಲವೊಂದು ವಿಚಾರಗಳನ್ನು ಚೆನ್ನಪ್ಪ ಗೌಡರು ಹೇಳಿದ್ದಾರೆ, ಅವರು ಅನುಷ್ಠಾನಕ್ಕೆ ತರ್ತಾರೆ ಅಂತ ನಮಗೆ ಭರವಸೆ ಇದೆ. ಆದ್ದರಿಂದ ಚೆನ್ನಪ್ಪ ಗೌಡರನ್ನ ಸಪೋರ್ಟ್ ಮಾಡ್ತಾರೆ. ಸರ್, ಇದು ಯುವ ವಕೀಲರಿಗೆ ಸ್ವಲ್ಪ ಮಾರ್ಗದರ್ಶನ ಕೊರತೆ ಇದೆ ಸರ್. ಬೆಂಗಳೂರು ನಗರ ಪ್ರದೇಶದಲ್ಲಿ ಭಾಳಷ್ಟು ಸಪೋರ್ಟಿಂಗ್ ಇದೆ. ಬೆಂಗಳೂರು ಗ್ರಾಮಾಂತರ ಹಳ್ಳಿನಲ್ಲಿ ಏನಿದೆ ವಕೀಲರು, ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ. ಬಟ್ ಮಾರ್ಗದರ್ಶನ ಕೊಡೋರು ಜಾಸ್ತಿ ಬರಬೇಕು. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸರ್, ಇದು ಏನಂತಂದರೆ ಹಳ್ಳಿಯಿಂದ ದಿಲ್ಲಿ ಅಂತೇಳಿ ಒಂದು ಗಾದೆ ಇದೆ. ಹಳ್ಳಿಯಿಂದ ಬರೋದೇ ಜಾಸ್ತಿ, ಹಳ್ಳಿಯಿಂದ ಬರೋದು ಸ್ವಲ್ಪ ಕಷ್ಟ ಶ್ರದ್ಧೆ ವಹಿಸ್ತಾರೆ. ಹಾಗಾಗಿ ಹಳ್ಳಿಯಿಂದ ಬರೋರಿಗೆ ಅಸೋಸಿಯೇಷನ್ನು ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ತಪ್ಪು. ಇದರಿಂದ ಕೆಲವು ಗೌರ್ಮೆಂಟ್ ಕಡೆಯಿಂದ ಸವಲತ್ತುಗಳು ಕೊಡ್ತಾರೆ. ಕೆಲವು ಸವಲತ್ತುಗಳು ಏನು ಕೊಡ್ತಾರೆ ಅದನ್ನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಶ್ರದ್ಧೆ ವಹಿಸಿ ಅದೇನು ಬರಬೇಕು ಕೊಡಿಸ್ಕೊಡ್ಬೇಕು. ಹಾಗಾಗಿ ಬರೋವಂಥ ಅಡ್ವೊಕೇಟ್ಗಳು ಈಗ ಬರಬೇಕಾದ್ರೆ ನಮಗೆ ಫೀಸು ಮತ್ತೊಂದು ಹಣಕಾಸು ಯಾರೂ ಸೀನಿಯರ್ ಅಡ್ವೊಕೇಟ್ಗಳು ಕೊಡೋಲ್ಲ. ಶ್ರದ್ಧೆಯಿಂದ ಸ್ವಲ್ಪ ಶ್ರಮ ವಹಿಸಲೇಬೇಕು. ಹಾಗಾಗಿ ಏನಪ್ಪ ಅಂತಂದರೆ ಈಗ ನಾನು ಅಸೋಸಿಯೇಷನ್ ಕಡೆಯಿಂದ ಏನು ಕೊಡ್ಬೋದು, ಏನು ಅನುಕೂಲ ಇದೆ, ಏನು ಮಾಡಿಕೊಡ್ಬೋದು ಅನ್ನೋದು ಈಗ ಯಾರು ನಮ್ಮ ಜನಪರ ಕೇಳಿ ಇಲ್ಲ ನಮ್ಮ ಕಮಿಟಿ ಯಾರು ಬರ್ತದೆ ಅವರು ಶ್ರದ್ಧೆ ವಹಿಸಿ ಮಾಡಿಕೊಡ್ಬೇಕು ನಾನು ಕೇಳ್ತೀನಿ. ಸರ್, ಬೆಂಗಳೂರು ವಕೀಲರ ಸಂಘ 2025ರಿಂದ 2028ನೇ ಸಾಲಿನ ಚುನಾವಣೆಗೆ ಕೆ ಎನ್ ಚೆನ್ನಪ್ಪ ಗೌಡರು ನಾಮಪತ್ರ ಸಲ್ಲಿಸಿದ್ದಾರೆ. ಹೇಳಿ ಸರ್, ಚುನಾವಣೆದು ಪೂರ್ವಭಾವಿ ಯಾವ ರೀತಿ ಮೀಟಿಂಗು ಎಲ್ಲ ಸಭೆಗಳೆಲ್ಲ ಯಾವ ರೀತಿ ಮಾಡಿದರೆ ಹೇಳಿ ಸರ್. ನನ್ನ ಹೆಸರು ಕೆ ಜಿ ಸಿದ್ದಲಿಂಗೇಗೌಡ ಅಂತ ವಕೀಲರು. ಚೆನ್ನಪ್ಪನವರ ಆತ್ಮೀಯ ಸ್ನೇಹಿತರು ಹಾಗೂ ಅವರ ಹಿತೈಷಿ ಹಾಗೂ ಸಂಬಂಧಿಕರು. ಈ 2 ಸಾರಿ ಚೆನ್ನಪ್ಪನವರು ಎಲೆಕ್ಷನಲ್ಲಿ ನಿಂತಿದ್ದರು. ಅಲ್ಪ ಮತಗಳಿಂದ ಸೋಲವನ್ನು ಕಂಡರು. ಈ ಸಾರಿ ಸಕ್ರಿಯವಾಗಿ ಎಲ್ಲ ವಕೀಲರನ್ನು ಭೇಟಿ ಮಾಡಿ ಹಾಗೂ ಅವರನ್ನು ಸ್ಪಂದಿಸುವಂತೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಾರಿ ಮತ್ತು ಇವರು ತುಂಬ ಆಕ್ಟಿವ್ ಆಗಿ ಹೋರಾಡಿಕೊಂಡು ಎಲ್ಲ ವಕೀಲರ ಜೊತೆ ಉತ್ತಮ ಸಂಬಂಧವನ್ನು ಬಾಂಧವ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಈ ಸಾರಿ ಅವರು ಈ ಚುನಾವಣೆ ಭಾಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೂ ಈ ವಕೀಲರ ಸಮಸ್ಯೆಗಳ ಬಗ್ಗೆ ಅವರಿಗೆ ತುಂಬ ಅರಿವಿದೆ. ವಕೀಲರಿಗೆ ಏನು ಸಮಸ್ಯೆಗಳಿದೆ, ಅವುಗಳ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿ ಎಲ್ಲ ರೀತಿಯ ಆಲೋಚನೆ ಅವರಲ್ಲಿ ಇದೆ. ಆದ್ದರಿಂದ ಅವ್ರನ್ನ ನಾವೆಲ್ಲರೂ ಸೇರಿಸ್ಕೊಂಡು ಅವ್ರನ್ನ ಭಾಳ ಹತ್ತಿರದಿಂದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತ ನಾವು ವಕೀಲ ಬಂಧುಗಳಲ್ಲಿ ಮನವಿ ಮಾಡ್ತೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಕೆ ಜಿ ಸಿದ್ದಲಿಂಗೇಗೌಡ ಅಂತ ವಕೀಲರು.